ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ PMS ಸಬ್ಜೆಕ್ಟ್ಸ್ನ ಯೂನಿಟ್ 5ನಲ್ಲಿ ಸೆಷನ್ 2 ಅನ್ನು ನೋಡೋಣ. ಈ ಒಂದು ಟಾಪಿಕ್ನ ಹೆಸರು ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಆಡಿಟ್. ನಾವು ಇದೇ ಒಂದು ಯೂನಿಟ್ನಲ್ಲಿ ಮೊದಲನೇ ಸೆಷನ್ನಲ್ಲಿ ಪ್ರಾಜೆಕ್ಟ್ ಕಂಟ್ರೋಲ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಪ್ರಾಜೆಕ್ಟ್ ಕಂಟ್ರೋಲ್ ಅಂದರೆ ಏನು, ಯಾವೆಲ್ಲ ಟೂಲ್ಸ್ಗಳು ಅಂದರೆ ಗ್ಯಾಂಗ್ ಚಾರ್ಟ್, ಪರ್ಚ್ ಚಾರ್ಟ್, ಈ ಎಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ವಿ. ಈ ಒಂದು ಯೂನಿಟಲ್ಲಿ ಇನ್ನು 2 ಟಾಪಿಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆದಂಥ ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಆಡಿಟ್ ಬಗ್ಗೆ ತಿಳ್ಕೊಳ್ಳೋಣ. ದ ಕಂಟೆಂಟ್ಸ್ ಆಫ್ ದಿಸ್ ಸೆಷನ್ ಆರ್ ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಪ್ರಾಜೆಕ್ಟ್ ಆಡಿಟ್. ನಾವೀಗ ಮೊದಲನೇದಾಗಿ ಪ್ರಾಜೆಕ್ಟ್ ಕಂಟ್ರೋಲ್ ಅಂದರೆ ಏನು, ಪ್ರಾಜೆಕ್ಟ್ ರಿವ್ಯೂ ಅಂದರೆ ಏನು ಮತ್ತು ಪ್ರಾಜೆಕ್ಟ್ ಆಡಿಟ್ ಅಂದರೆ ಏನು ಅಂತ ತಿಳ್ಕೊಬೇಕಾಗಿದೆ. ನಾನು ಇದರ ಎಕ್ಸ್ಪ್ಲನೇಷನ್ನ ಮಾಡೋದಕ್ಕಿಂತ ಮುಂಚೆ ಈ 3 ಟರ್ಮ್ಗಳು ತುಂಬ ಕನ್ಫ್ಯೂಷನ್ ನಿಮಗೆ ಆಗುತ್ತೆ. ಯಾಕಂತೇಳಿದರೆ ಎಲ್ಲದೂ ಒಂದೇ ಥರ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಮೊದಲು ಎಕ್ಸಾಂಪಲ್ ಕೊಟ್ಬಿಟ್ಟು ಆಮೇಲಿಂದ ಇದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗ್ತೀನಿ. ಪ್ರಾಜೆಕ್ಟ್ ಕಂಟ್ರೋಲ್ ಮಾಡೋದು ಅಂದರೆ ಏನು, ರಿವ್ಯೂ ಮಾಡೋದು ಅಂದರೆ ಏನು ಮತ್ತು ಆಡಿಟ್ ಮಾಡೋದು ಅಂದರೆ ಏನು. ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿರ್ಬೋದು, ಕಾಲೇಜ್ಗಳಲ್ಲಿರ್ಬೋದು ಒಂದು ಪ್ರೋಸೆಸ್ ನಡೀತಾ ಇರುತ್ತೆ. ಎಜುಕೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ, ಲರ್ನಿಂಗ್ ಪ್ರೋಸೆಸ್ ನಡೀತಾ ಇರುತ್ತೆ. ಇದನ್ನೇ ಒಂದು ಪ್ರಾಜೆಕ್ಟ್ ಅಂತ ತಿಳ್ಕೊಳ್ಳೋದಾದರೆ ಈ ಲರ್ನಿಂಗ್ ಪ್ರೋಸೆಸ್ನ ಕಂಟ್ರೋಲ್ ಮಾಡೋದು ಅಂದ್ರೇನು, ರಿವ್ಯೂ ಮಾಡೋದು ಅಂದ್ರೇನು, ಆಡಿಟ್ ಮಾಡೋದು ಅಂದ್ರೇನು ಅಂತ ಒಂಚೂರು ಯೋಚನೆ ಮಾಡೋಣ. ಪ್ರತಿನಿತ್ಯ ನಿಮ್ಮ ಪರ್ಫಾರ್ಮೆನ್ಸನ್ನು ಅಥವಾ ಅಲ್ಲಿ ಆಗ್ತಕ್ಕಂಥ ಪ್ರೋಸೆಸ್ಸನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಅಂದರೆ ಆ ಲರ್ನಿಂಗ್ ಪ್ರೋಸೆಸ್ ಸ್ಟೂಡೆಂಟ್ಸ್ಗಳಲ್ಲಿ ನೀಟಾಗಿ ಆಗಲಿ ಅಂಥೇಳಿ ಏನು ಕಂಟ್ರೋಲ್ ನಡೀತಾ ಇರುತ್ತೆ ಅದನ್ನು ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕರಿಬೋದು. ಎಕ್ಸಾಂಪಲ್, ನಿಮ್ಮ ಟೀಚರ್ಸ್ಗಳು ಬಂದು ನಿಮ್ಮನ್ನ ಟಾಸ್ಕ್ಗಳನ್ನು ಕೊಡ್ತಿರ್ತಾರೆ, ನಿಮ್ಮನ್ನು ಎವ್ಯಾಲ್ಯೂಯೇಟ್ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮ ತಪ್ಪುಗಳಿದ್ರೆ ಅದನ್ನು ತಿತ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಏನಂತ ಕರಿಬೋದು, ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕರಿಬೋದು. ಸೊ ಟು ಅಚೀವ್ ಎ ಗೋಲ್ ಆರ್ ಟು ಅಚೀವ್ ದ ಆಬ್ಜೆಕ್ಟಿವ್ ವಿ ವಿಲ್ ಟ್ರ್ಯಾಕ್ ದ ಟಾಸ್ಕ್ಗಳು ಹೆಂಗೆ ನಡೀತಾ ಇದ್ದಾವೆ, ಪ್ಲ್ಯಾನ್ ಪ್ರಕಾರ ನಡೀತಿದೆನೋ ಇಲ್ವೋ, ಪ್ಲ್ಯಾನ್ ಪ್ರಕಾರ ಟೆಸ್ಟ್ ಮಾಡೋದು, ಪ್ಲ್ಯಾನ್ ಪ್ರಕಾರ ಸಿಲೆಬಸ್ ಮಾಡೋದು, ಇದನ್ನೆಲ್ಲ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕರಿತೀವಿ. ಬಟ್ ಪ್ರಾಜೆಕ್ಟ್ ರಿವ್ಯೂ ಅಂದರೆ ಏನು? ಪ್ರಾಜೆಕ್ಟ್ ರಿವ್ಯೂ ಅಂದರೆ ಇಟ್ ಈಸ್ ಎ ಪಿರಿಯಾಡಿಕಲ್ ಆ್ಯಕ್ಟಿವಿಟಿ. ಆವಾಗವಾಗ ಬಂದುಬಿಟ್ಟು ನಿಮ್ಮ HOD ಇರ್ಬೋದು ಅಥವಾ ನಿಮ್ಮ ಪ್ರಿನ್ಸಿಪಲ್ಗಳಿರ್ಬೋದು ಈ ಪ್ರಾಜೆಕ್ಟ್ ಅಥವಾ ಈ ಲರ್ನಿಂಗ್ ಸಿಸ್ಟಮ್ ಹೆಂಗೆ ನಡೀತಾ ಇದೆ ಅಂತೇಳಿ ಏನು ಬಂದು ಅವರು ನಿಮ್ಮನ್ನು ಅಸೆಸ್ ಮಾಡ್ತಾರೆ. ನಿಮ್ಮ ಹತ್ರ ಫೀಡ್ಬ್ಯಾಕ್ ತೊಗೊಳೋದಿರ್ಬೋದು, ನಿಮ್ಮ ಡಾಕ್ಯುಮೆಂಟೇಷನ್ಸ್ನ ಚೆಕ್ ಮಾಡೋದಿರ್ಬೋದು, ಟೆಸ್ಟ್ಗಳು ಹೆಂಗೆ ಬರೆದಿದ್ದೀರಿ ಅಂತ ಸ್ವಲ್ಪ ನೋಡೋದಿರ್ಬೋದು. ಅವಾಗವಾಗ ಬಂದು ಏನು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ನಿಮ್ಮ ಪರ್ಫಾರ್ಮೆನ್ಸನ್ನು ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅಥವಾ ನಿಮ್ಮಿಂದ ಫೀಡ್ಬ್ಯಾಕ್ಗಳನ್ನು ತಗೊಳ್ತಾರೆ. ಸೊ ಯಾಕೆ ಅಂತೇಳಿದರೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದಾವ ಲರ್ನಿಂಗಲ್ಲಿ, ಈ ಪ್ರೋಸೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾವ ಅಥವಾ ಪ್ಲ್ಯಾನ್ ಪ್ರಕಾರ ನಡೀತಿದ್ದಾನ ಅಂತ. ಫಸ್ಟ್ ವೀಕ್ ಮಂತಲ್ಲಿ ಟೆಸ್ಟ್ ಮಾಡಿದಾರಾ, ಸೆಕೆಂಡ್ ಮಂತಲ್ಲಿ ಟೆಸ್ಟ್ ಮಾಡಿದಾರಾ ಅಂತೇನು ಏನು ರಿವ್ಯೂ ಮಾಡ್ತಾರೆ ಅದನ್ನು ರಿವ್ಯೂ ಅಂತ ಕರಿತೀನಿ. ಸೊ ಹಾಗಾದರೆ ಇದು ಪಿರಿಯಾಡಿಕಲ್ ಆ್ಯಕ್ಟಿವಿಟಿ. ಯಾರೋ ಒಬ್ಬರು ಬಾಸ್ ಬಂದುಬಿಟ್ಟು ಅಥವಾ ಯಾರೋ ಒಬ್ಬರು ಎಂಟಿಟಿ ಬಂದುಬಿಟ್ಟು ನಿಮ್ಮ ಪರ್ಫಾರ್ಮೆನ್ಸು, ಅಲ್ಲಿ ಆಗ್ತಕ್ಕಂಥ ಪ್ರೋಸೆಸ್ಸು, ಅಲ್ಲಿ ಆಗಿರ್ತಕ್ಕಂಥ ಡಾಕ್ಯುಮೆಂಟೇಷನ್ಸು ನೋಡ್ತಾರೆ. ಯಾಕೆ? ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಅಲ್ವಾ, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಹೋಗ್ತಾ ಇದ್ದೀವೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ. ಹಾಗಾದರೆ ಪ್ರಾಜೆಕ್ಟ್ ಆಡಿಟ್ ಅಂದರೆ ಏನು? ಮತ್ತೆ ಇಲ್ಲೂ ಅಷ್ಟೇ, ಯಾರೋ ಒಬ್ಬರು ನಮ್ಮ ಕಾಲೇಜಿಗೆ ಇನ್ಸ್ಪೆಕ್ಷನ್ನಿಗೆ ಅಂತ ಬರ್ತಾರೆ. ಅವ್ರೇನು ಮಾಡ್ತಾರೆ, ಇನ್ಸ್ಪೆಕ್ಷನ್ನಿಗೆ ಅಂತ ಬಂದು ಅಗೈನ್ ನಮ್ಮಲ್ಲಾಗಿರ್ತಕ್ಕಂಥ ಪ್ರೋಸೆಸ್ಸು, ನಮ್ಮಲ್ಲಾಗಿರ್ತಕ್ಕಂಥ ಡಾಕ್ಯುಮೆಂಟೇಷನ್ನು, ನಾವು ಯಾವ ರೀತಿ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದೀವಿ, ಏನೇನೆಲ್ಲ ತೊಂದರೆಗಳಾಗಿದ್ವು, ಆಮೇಲೆ ಇನ್ನೂ ಏನಾದ್ರೂ ನೀಟಾಗಿ ಮಾಡ್ಬೋದಾಗಿತ್ತಾ ಅಂಥೇಳಿ ರೆಕಮೆಂಡೇಷನ್ ಎಲ್ಲ ಮಾಡೋಗ್ತಾರೆ ಹೊರಗಡೆ ಅವ್ರು ಬಂದು. ಅದನ್ನು ಪ್ರಾಜೆಕ್ಟ್ ಆಡಿಟ್ ಅಂತ ಕರಿಬೋದಲ್ವ. ಸೊ ಅದೇ ರೀತಿ ಪ್ರಾಜೆಕ್ಟಲ್ಲೂ ಕೂಡ ಆನ್ಗೋಯಿಂಗ್ ಆ್ಯಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡೋದಕ್ಕೆ ಪ್ರಾಜೆಕ್ಟ್ ಕಂಟ್ರೋಲ್ ಅಂತೀವಿ, ಮಾನಿಟರ್ ಮಾಡೋದಕ್ಕೆ ಪ್ರಾಜೆಕ್ಟ್ ಕಂಟ್ರೋಲ್ ಅಂತೀವಿ. ಓಕೆ, ಬಟ್ ಪ್ರಾಜೆಕ್ಟ್ ರಿವ್ಯೂ ಅಂದರೆ ಏನಾಗಾದ್ರೆ ಅಂದರೆ ಪ್ರಾಜೆಕ್ಟ್ ರಿವ್ಯೂ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಕರೆಕ್ಟ್ಸ್ ದ ಎರರ್ಸ್ ಆ್ಯಂಡ್ ರೆಕ್ಟಿಫೈಸ್ ದ ಸೇಮ್. ಇದು ಒಂದು ಪಿರಿಯಾಡಿಕಲ್ ಆ್ಯಕ್ಟಿವಿಟಿ. ಇದೇನು ಮಾಡುತ್ತೆ ಅಂತೇಳಿದರೆ ಪ್ಲಾನಿಂಗ್ ಮಾಡುತ್ತೆ ಆ್ಯಂಡ್ ಏನಾದರೂ ಕರೆಕ್ಷನ್ಸ್ಗಳಿದ್ದರೆ ಆ ಕರೆಕ್ಷನ್ಸ್ಗಳನ್ನು ಮಾಡುತ್ತೆ, ಎರರ್ಸ್ಗಳನ್ನು ತಿದ್ದುತ್ತೆ ಮತ್ತು ಆ ಎರರ್ಸ್ಗಳನ್ನು ರೆಕ್ಟಿಫೈ ಮಾಡುತ್ತೆ ಅಂತೇಳಿ. It is an important tool to identify the shortcomings during the entire implementation period
ಆ್ಯಂಡ್ ಟು ಡೆವಲಪ್ ಕರೆಕ್ಟಿವ್ ಆ್ಯಕ್ಷನ್ ಟು ಇಂಪ್ರೂವ್ ದ ಡಿಲಿವರಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ರಿವ್ಯೂ ಅಂತಕ್ಕಂಥದ್ದು ಎಲ್ಲದರಲ್ಲೂ ಇರಲೇಬೇಕು. ಏನೇ ಒಂದು ಪ್ರೋಸೆಸ್ ನಡೀತಿದೆ ಅಂದರೆ, ನಾವು ಜೀವನದಲ್ಲಿ ನಾವೇನೇ ಒಂದು ಕಲಿತಿದ್ದೀವಿ ಅಥವಾ ನಾವೇನೋ ಒಂದು ಟಾಸ್ಕ್ ಮಾಡ್ತಿದ್ದೀವಿ ಅಂದರೆ ಆವಾಗವಾಗ ರಿವ್ಯೂ ಮಾಡ್ತಾ ಇರಬೇಕು. ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶಾರ್ಟ್ ಕಮಿಂಗ್ಸ್, ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ, ಮತ್ತೇನಾದರೂ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ರಿವ್ಯೂ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇದರ ಅಬ್ಜೆಕ್ಟಿವ್ಸ್ ಏನು, ಯಾಕೆ ರಿವ್ಯೂನ ಮಾಡ್ತಾರೆ ಅಂದರೆ, ನಾನು ಈಗಾಗಲೇ ಹೇಳಿರೋ ಥರ ಟು ಅಕ್ಸೆಸ್ ದ ಇಂಪ್ಯಾಕ್ಟ್ ಆಫ್ ದ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ. ಎಕ್ಸಾಮಿಂದ ಪ್ರಾಜೆಕ್ಟ್ ಎಫಿಷಿಯೆಂಟಾಗಿ ಪ್ರಾಜೆಕ್ಟ್ ನಡೀತಿದನಾ, ಪ್ಲಾನ್ ಪ್ರಕಾರನೇ ನಡೀತಿದ್ದಾನ, ರಿಸೋರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾವ, ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾರಾ ಪ್ರಾಜೆಕ್ಟಲ್ಲಿ, ಇದನ್ನೆಲ್ಲ ಚೆಕ್ ಮಾಡುತ್ತೆ. ಟು ಮೆಜರ್ ದ ಕ್ವಾಲಿಟಿ ಆಫ್ ದ ಪ್ರಾಜೆಕ್ಟ್, ಟು ವೆರಿಫೈ ದ ಸೇಫ್ಟಿ ಆಸ್ಪೆಕ್ಟ್ಸ್. ಪ್ರಾಜೆಕ್ಟ್ ಮಾಡುವಾಗ ಏನೇನೆಲ್ಲ ಸೇಫ್ಟಿ ಮೆಜರ್ಸ್ ತಗೊಳ್ತಾ ಇದ್ದಾರೆ, ಮೇ ಬಿ ವರ್ಕರ್ಸ್ಗಾಗಿರ್ಬೋದು ಅಥವಾ ಪ್ರಾಜೆಕ್ಟನ್ನು ಯೂಸ್ ಮಾಡ್ತಕ್ಕಂಥ ಯೂಸರ್ಸ್ಗಾಗಿರ್ಬೋದು, ಏನೆಲ್ಲ ಸೇಫ್ಟಿ ಆಸ್ಪೆಕ್ಟ್ಸ್ನ ಮಾಡಿದ್ದಾರೆ. ಟು ಹೆಲ್ಪ್, ಟು ಗೈಡ್, ಟು ಡೈರೆಕ್ಟ್ ಆ್ಯಂಡ್ ಏಡ್ ದ ಪ್ಲಾನರ್ಸ್. ಈ ಏನು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಮಾಡ್ತಿರ್ತಾರೆ ಅವ್ರುಗಳು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡುವಾಗ ಈ ಪ್ರಾಜೆಕ್ಟಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ಕೋಬೇಕಲ್ಲ, ಈ ಪ್ರಾಜೆಕ್ಟಲ್ಲಿ ಆಗಿರ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ನ ಅವರು ಕಂಟಿನ್ಯೂ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಅವ್ರಿಗೆ ಗೈಡ್ ಮಾಡಲಿಕ್ಕೆ, ಅವ್ರಿಗೆ ಡೈರೆಕ್ಟ್ ಮಾಡಲಿಕ್ಕೆ, ಸೊ ಆ ಪ್ಲಾನರ್ಸ್ಗಳಿಗೆ ಡೈರೆಕ್ಟ್ ಮಾಡಲಿಕ್ಕೆ ರಿವ್ಯೂ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಟು ಹೆಲ್ಪ್ ಆ್ಯಂಡ್ ಗೈಡ್ ಪ್ರಾಜೆಕ್ಟ್ ಸ್ಪಾನ್ಸರರ್ಸ್. ಪ್ರಾಜೆಕ್ಟಿಗೆ ಸ್ಪಾನ್ಸರ್ ಮಾಡಿರ್ತಾರೆ ಯಾರಾದರೂ, ಅವ್ರಿಗೂ ಕೂಡ ಹೆಲ್ಪ್ ಮಾಡಲಿಕ್ಕೆ, ಗೈಡ್ ಮಾಡಲಿಕ್ಕೆ ರಿವ್ಯೂ ಮಾಡ್ತೀವಿ. ಟು ಅಸೆಸ್ ದ ಔಟ್ಕಮ್ ಆಫ್ ದ ಪ್ರಾಜೆಕ್ಟ್. ಅಲ್ಲಿ ಪ್ರಾಜೆಕ್ಟಿಂದ ಬಂದಿರತಕ್ಕಂಥ, ನೋಡಿ ಎಜುಕೇಷನ್ನಲ್ಲಿ ಸ್ಟೂಡೆಂಟ್ಸ್ಗಳು ಕಲ್ತಾದ ಮೇಲೆ ಅವ್ರೇನು ಹೊರಗಡೆ ಬರ್ತಾರೆ, ಆ ಹೊರಗಡೆ ಬಂದಂಥ ಸ್ಟೂಡೆಂಟ್ನ ಅಸೆಸ್ ಮಾಡೋದು ಕೂಡ ಒಂದು ರಿವ್ಯೂ ಆಗುತ್ತೆ. ಅಥವಾ ಒಂದು ಟೆಸ್ಟ್ ಬರೆದಿರ್ತೀರ, ಟೆಸ್ಟ್ ಬರೆದಾದ ಮೇಲೆ ಯಾವ ರೀತಿ ಬರೆದಿದ್ದಾರೆ ಅಂತೇಳಿ ಅಸೆಸ್ ಮಾಡ್ತೀವಿ. ಅದೇ ರೀತಿ ಪ್ರಾಜೆಕ್ಟ್ ಔಟ್ಕಮ್ಸನ್ನು ಅಸೆಸ್ ಮಾಡಲಿಕ್ಕೆ ಪ್ರಾಜೆಕ್ಟ್ ರಿವ್ಯೂನ ಮಾಡ್ತೀವಿ. ಸೊ ಇಷ್ಟು ಪ್ರಾಜೆಕ್ಟ್ ರಿವ್ಯೂನ ಅಂದರೆ ಏನು ಮತ್ತು ಪ್ರಾಜೆಕ್ಟ್ ರಿವ್ಯೂನ ಆಬ್ಜೆಕ್ಟಿವ್ಸ್ಗಳು ಅಂತ. ಯಾರು ಮಾಡ್ತಾರೆ ಪ್ರಾಜೆಕ್ಟ್ ರಿವ್ಯೂಸ್ನ ಅಂತೇಳಿದರೆ, ಮೇ ಬಿ ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗಳಾಗಿರ್ಬೋದು ಅಥವಾ ಅವರ ಹೈರಾರ್ಕಿನಲ್ಲಿರ್ತಕ್ಕಂಥ ಮ್ಯಾನೇಜರ್ಸ್ಗಳಾಗಿರ್ಬೋದು, ಅವ್ರುಗಳು ರಿವ್ಯೂ ಮಾಡ್ತಾರೆ. ಅಥವಾ ಒಂದು ಕ್ವಾಲಿಟಿ ಟೀಮ್ ಅಂತ ಇದ್ಬಿಟ್ಟು ಆ ಕ್ವಾಲಿಟಿ ಟೀಮ್ನವ್ರು ಬಂದ್ಬಿಟ್ಟು ರಿವ್ಯೂ ಮಾಡ್ಬೋದು ಯಾವ ರೀತಿ ನಡೀತಿದೆ ಅಂತೇಳಿ. ಸೊ ದಿಸ್ ಈಸ್ ಪ್ರಾಜೆಕ್ಟ್ ರಿವ್ಯೂ. ಪ್ರಾಜೆಕ್ಟ್ ಆಡಿಟ್ ಅಂದರೆ ಏನು? ನೀವೆಲ್ಲ ಕೇಳಿರ್ತೀರ ಈ ವರ್ಣ, ಆಡಿಟ್ ಮಾಡಿಸ್ತಾ ಇದ್ದೀವಿ ಅಂತ. ಕೆಲವೊಂದು ಕಂಪ್ನಿಗಳಲ್ಲಿ ಆಡಿಟ್ ನಡೀತಾ ಇರುತ್ತೆ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಆಡಿಟ್ ನಡೀತಾ ಇರುತ್ತೆ, ನಮ್ಮ ಕಾಲೇಜ್ಗಳಲ್ಲೂ ಕೂಡ ಆಡಿಟ್ಗೆ ಅಂತ ಬರ್ತಾ ಇರ್ತಾರೆ ಅವಾಗವಾಗ. ಅಂದರೆ ಮೇ ಬಿ ವರ್ಷಕ್ಕೊಂದ್ಸಲ ಮಾಡ್ಬೋದು ಅಕಾಡೆಮಿಕ್ ಆಡಿಟನ್ನು, ಅಥವಾ ಏನಾದ್ರೂ ಫೈನಾನ್ಷಿಯಲ್ ಆಡಿಟ್ ಆದರೆ 2 ವರ್ಷಕ್ಕೆ 3 ವರ್ಷಕ್ಕೆ ಬಂದು ಆಡಿಟ್ ಅಂತ ಮಾಡ್ತಾ ಇರ್ತಾರೆ. ಅದೇ ರೀತಿ ಪ್ರಾಜೆಕ್ಟಲ್ಲೂ ಕೂಡ ಆಡಿಟ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತೇಳಿದರೆ, ಇಟ್ ಈಸ್ ಅ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಆಫ್ ಎ ಪ್ರಾಜೆಕ್ಟ್ ಟು ಅಸೆಸ್ ಇಟ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್. ಪ್ರಾಜೆಕ್ಟ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತು, ಅಡೈರೆನ್ಸ್ ಟು ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಪರ್ಫಾರ್ಮೆನ್ಸ್ ಚೆಕ್ ಮಾಡುತ್ತೆ ಆಡಿಟ್ಟು. ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್, ಪ್ರಾಜೆಕ್ಟ್ನ ಹೆಂಗಾದರೂ ಮುಗಿಸ್ಬೋದು, ಔಟ್ಪುಟ್ ಹೆಂಗಾದರೂ ಕೊಡ್ಬೋದು, ಆದರೆ ಒಂದು ಸ್ಟ್ಯಾಂಡರ್ಡ್ಸ್ನ ಯೂಸ್ ಮಾಡಿದಾರ ಪ್ರಾಜೆಕ್ಟ್ನ. ಸ್ಟ್ಯಾಂಡರ್ಡ್ಸ್ ಅಂತೇಳಿದರೆ ಒಂದು ಪ್ರಾಜೆಕ್ಟ್ ಮಾಡುವಾಗ ಏನೇನೆಲ್ಲ ಸೇಫ್ಟಿ ಮೆಜರ್ಸ್ ಮಾಡಬೇಕು, ಏನೇನೆಲ್ಲ ಕೋಡಿಂಗಲ್ಲಿ ಸ್ಟ್ಯಾಂಡರ್ಡ್ಸ್ ಇರಬೇಕು, ಕ್ವಾಲಿಟಿನಲ್ಲಿ ಸ್ಟ್ಯಾಂಡರ್ಡ್ಸ್ ಇರಬೇಕು, ಟೆಸ್ಟಿಂಗಲ್ಲಿ ಸ್ಟ್ಯಾಂಡರ್ಡ್ಸ್ ಇರಬೇಕು, ಅವುಗಳನ್ನೆಲ್ಲ ಫಾಲೋ ಮಾಡಿದಾರ. ಫಾಲೋ ಮಾಡಿನೂ ಪ್ರಾಜೆಕ್ಟ್ ಔಟ್ಕಮ್ ಕೊಡ್ಬೋದು, ಫಾಲೋ ಮಾಡದೇನೂ ಕೊಡ್ಬೋದು. ಅಲ್ಲಿ ಪ್ರಾಜೆಕ್ಟ್ ಮುಗೀತು ಅಂತ ಹೇಳ್ತೀವಿ. ಬಟ್ ಆಡಿಟ್ ಏನು ಮಾಡುತ್ತೆ, ನೀನು ಪ್ರಾಜೆಕ್ಟ್ ಮುಗಿಸಿದೆಯಾ ಸರಿ, ಆದರೆ ಸ್ಟ್ಯಾಂಡರ್ಡ್ಸ್ನ ಯೂಸ್ ಮಾಡಿ ರೂಲ್ಸ್ಗಳನ್ನು ಫಾಲೋ ಮಾಡಿದೆಯಾ ಇಲ್ಲೋ ಅಂತ ಚೆಕ್ ಮಾಡುತ್ತೆ. ಅಚೀವ್ಮೆಂಟ್ಸ್ ಆಫ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ನಿಮ್ಮ ಪ್ರಾಜೆಕ್ಟು ಆ ಅಬ್ಜೆಕ್ಟಿವ್ಸ್ ಅಂತ ಏನಿದ್ವಲ್ಲ ಅವನ್ನೆಲ್ಲ ಅಚೀವ್ ಮಾಡಿದೆನಾ? ಪ್ರಾಜೆಕ್ಟ್ ಏನು ಕೆಲಸ ಮಾಡಬೇಕಾಗಿತ್ತು, ಅಬ್ಜೆಕ್ಟಿವ್ ಸೆಟ್ ಮಾಡಿರ್ತೀವಿ, ಆ ಅಬ್ಜೆಕ್ಟಿವ್ಸ್ನೆಲ್ಲ ಫುಲ್ಫಿಲ್ ಮಾಡ್ತಿದ್ದಾನ ಅಂತ ನೋಡೋದಕ್ಕೆ ಪ್ರಾಜೆಕ್ಟ್ ಆಡಿಟ್ ಅಂತ ಕರಿತೀವಿ. ಇಟ್ ಇನ್ವಾಲ್ವ್ಸ್ ಎ ಕಾಂಪ್ರೆನ್ಸಿವ್ ರಿವ್ಯೂ ಆಫ್ ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್, ಪ್ರೋಸೆಸ್, ಡಿಲಿವರಬಲ್ಸ್ ಆ್ಯಂಡ್ ಔಟ್ಕಮ್ಸ್. ಹಾಗಾದ್ರೆ ಏನು ಮಾಡ್ತಾರೆ ಆಡಿಟಲ್ಲಿ ಅಂತೇಳಿದರೆ, ಬಂದ್ಬಿಟ್ಟು ಡಿಟೇಲಾಗಿ ರಿವ್ಯೂ ಮಾಡ್ತಾರೆ.
ಮೇ ಬಿ ಆಫ್ಟರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಇರ್ಬೋದು, ಅಥವಾ ಪ್ರಾಜೆಕ್ಟ್ ನಡೆಯುವಾಗಿರ್ಬೋದು, ಎರಡೂ ಟೈಮಲ್ಲೂ ಬರ್ಬೋದು. ಇದು ಯೂಶ್ವಲಿ ಪ್ರಾಜೆಕ್ಟ್ ಮುಗಿದ ಮೇಲೆ ಮಾಡ್ತಾರೆ ಆಡಿಟ್ ಅಂತೇಳಿ. ಸೊ ಡಾಕ್ಯುಮೆಂಟೇಷನ್ ಎಲ್ಲ ಚೆಕ್ ಮಾಡ್ತಾರೆ. ನೀವು ಯಾವ ರೀತಿ ರಿಕ್ವೈರ್ಮೆಂಟ್ಸ್ನ ತೊಗೊಂಡಿದ್ರಿ, ಯಾವ ರೀತಿ ಡಿಸೈನ್ ಮಾಡಿದ್ದೀರಿ, ಏನೇನು ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿದ್ದೀರಿ, ಏನೇನು ಪ್ರೋಸೆಸ್ ಮಾಡಿದ್ದೀರಿ, ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಚೆಕ್ ಮಾಡ್ತಾರೆ. ಪ್ರೋಸೆಸ್ ಏನೇನು ಫಾಲೋ ಮಾಡಿದ್ದೀರಿ ಚೆಕ್ ಮಾಡ್ತಾರೆ. ಡಿಲಿವರಬಲ್ಸ್ ಯಾವ್ಯಾವ ಟೈಮಿಗೆ ಏನೇನು ಡಿಲಿವರಿ ಕೊಟ್ಟಿದ್ದೀರಿ ಪ್ರಾಡಕ್ಟ್ಸ್ನ ಅದನ್ನು ನೋಡ್ತಾರೆ. ಔಟ್ಕಮ್ಸ್ಗಳು, ಲಾಸ್ಟಿಗೆ ಬಂದಿರೋ ಔಟ್ಕಮ್ಸ್ಗಳನ್ನು ನೋಡ್ತಾರೆ. ಆಮೇಲೆ ಐಡೆಂಟಿಫೈ ದ ಸ್ಟ್ರೆಂತ್ಸ್, ವೀಕ್ನೆಸ್ ಆ್ಯಂಡ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ಸ್. ಈ ಪ್ರಾಜೆಕ್ಟಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಏನು, ಏನೇನು ಬೆಸ್ಟ್ ಪ್ರಾಕ್ಟೀಸ್ ಯೂಸ್ ಮಾಡಿದ್ದೀರಾ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀರಾ, ಗುಡ್ ಎಫರ್ಟ್ಸ್ಗಳು ಏನೇನಿದ್ದಾವೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ವೀಕ್ನೆಸ್, ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ, ಏನು ತೊಂದರೆಗಳು ಬಂದವು, ಏನು ರಿಸ್ಕ್ಗಳು ಬಂದವು ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ. ಮತ್ತು ಇನ್ನೂ ಯಾವ ರೀತಿ ಇದನ್ನು ಇಂಪ್ರೂವ್ ಮಾಡ್ಕೋಬೋದಾಗಿತ್ತು ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ. ಯಾಕೆ ಬೇಕಿದೆಲ್ಲ? ಒಂದು ಕಂಪ್ನಿ ಬೆಳಿಬೇಕು ಅಂತೇಳಿದರೆ ಒಂದು ಪ್ರಾಜೆಕ್ಟ್ ಮುಗಿದ ಮೇಲೆ ಇದನ್ನೆಲ್ಲ ನಾವು ಆಡಿಟ್ ಮಾಡಿದರೆ, ರಿವ್ಯೂ ಮಾಡಿದರೆ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ನಾವು ಮುಂದೆ ಸ್ಟ್ರೆಂತ್ಗಳನ್ನು ಮುಂದೆ ತಗೊಳ್ತಾ ಹೋಗ್ತೀವಿ, ವೀಕ್ನೆಸ್ಗಳನ್ನು ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ರೀತಿ ಇಂಪ್ರೂವ್ಮೆಂಟಿಗೋಸ್ಕರ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ಆಡಿಟ್ ಅಂತಕ್ಕಂಥದ್ದು. The primary goal of the project audit is to provide an independent assessment of the project's effectiveness, efficiency and compliance with the project management practices. ನಾನು ಆಗಲೇ ಹೇಳ್ದಂಗೆ ಎಫೆಕ್ಟಿವ್ನೆಸ್, ಎಫಿಷಿಯನ್ಸಿ ಚೆಕ್ ಮಾಡುತ್ತೆ. ಕಾಂಪ್ಲಿಯನ್ಸ್, ಸ್ಟ್ಯಾಂಡರ್ಡ್ಸ್ಗಳಿಗೆ ಕಾಂಪ್ಲಿಯನ್ಸ್ ಇದೆನಾ ಅಂತ ಚೆಕ್ ಮಾಡುತ್ತೆ. ಕಾಂಪ್ಲಿಯನ್ಸ್ ಅಂತ ಹೇಳಿದ್ರೆ ಎಲ್ಲದನ್ನು ಫಾಲೋ ಮಾಡಿದಾರಾ ಅಂತ ಚೆಕ್ ಮಾಡುತ್ತೆ. ದಟ್ ಈಸ್ ಪ್ರಾಜೆಕ್ಟ್ ಆಡಿಟ್. ಇದರ ಆಬ್ಜೆಕ್ಟಿವ್ ಏನು? ಅಸೆಸ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ನ ಅಸೆಸ್ ಮಾಡುತ್ತೆ. ಐಡೆಂಟಿಫೈ ರಿಸ್ಕ್ ಆ್ಯಂಡ್ ಇಶ್ಯೂಸ್, ಇದು ರಿಸ್ಕ್ಗಳು ಏನೇನಿದ್ವು, ಇಶ್ಯೂಸ್ಗಳು ಏನಿದ್ವು ಅಂತ ನೋಡುತ್ತೆ. ಎವ್ಯಾಲ್ಯೂಯೇಟ್ ದ ಕಾಂಪ್ಲಿಯನ್ಸ್, ಅಂದರೆ ಏನೇನು ಸ್ಟ್ಯಾಂಡರ್ಡ್ಸ್ಗಳು ಫಾಲೋ ಮಾಡಿದ್ದಾರೆ ಅಂತ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಪ್ರಾಜೆಕ್ಟ್ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಆ್ಯಂಡ್ ರೆಕಮೆಂಡೇಷನ್ ಕೊಡ್ತಾರೆ. ಅಂದರೆ ಆಡಿಟರ್ಸ್ಗಳು ನೀವು ಈ ರೀತಿ ಮಾಡ್ಬೋದಾಗಿತ್ತು, ಈ ರೀತಿ ಮಾಡ್ಬೋದಾಗಿತ್ತು ಅಂತೇಳಿ ರೆಕಮೆಂಡೇಷನ್ನ ಕೊಡ್ತಾರೆ ಟು ಇಂಪ್ರೂವ್ ದ ಪ್ರಾಜೆಕ್ಟ್. ಯಾಕಂದರೆ ಯಾರು ಮಾಡ್ತಾರೆ ಇದನ್ನು ಪ್ರಾಜೆಕ್ಟ್ ಆಡಿಟ್ನ ಅಂತೇಳಿದರೆ ಒಬ್ಬರು ಆಡಿಟರ್ಸ್ ಅಂತ ಇರ್ತಾರೆ. ಮೇ ಬಿ ಇಂಟರ್ನಲ್ ಆಡಿಟರ್ಸ್ ಇರ್ಬೋದು, ಅದೇ ಕಂಪ್ನಿನಲ್ಲಿರ್ಬೋದು, ಅಥವಾ ಹೊರಗಡೆಯಿಂದ ಬಂದಿರೋ ಎಕ್ಸ್ಟರ್ನಲ್ ಎಂಟಿಟಿ ಆಗಿರ್ಬೋದು, ಅವರು ಎಕ್ಸ್ಟರ್ನಲ್ಲಿಂದ ಬಂದಿರೋರು ಆಗಿರ್ಬೋದು, ಅಥವಾ ಪ್ರಾಜೆಕ್ಟ್ ಕಂಪ್ನಿನಲ್ಲೇ ಇರ್ಬೋದು ಅಂತ. ಅವ್ರನ್ನ ಆಡಿಟರ್ ಅಂತ ಕರಿತೀವಿ. ಅಂದರೆ ಅವ್ರ ಕೆಲಸ ಏನು? ಪ್ರೊವೈಡಿಂಗ್ ದ ಆ್ಯಕ್ಚುಯಲ್ ಸ್ಟೇಟಸ್ ಆಫ್ ದ ಪ್ರಾಜೆಕ್ಟ್ ಫ್ರಮ್ ಟೈಮ್ ಟು ಟೈಮ್. ಪ್ರಾಜೆಕ್ಟ್ ಏನಾದರೂ ನಡಿಬೇಕಾದ್ರೆ ಆಡಿಟ್ ಮಾಡಿದರೆ ಅದರ ಸ್ಟೇಟಸ್ ಏನಿದೆ ಅಂತೇಳಿ ಅದನ್ನು ಇನ್ಫಾರ್ಮೇಷನನ್ನು ಕೊಡೋದು. ಈ ಹ್ಯಾಸ್ ಟು ಎಕ್ಸಾಮಿನ್ ದ ಪ್ರಾಜೆಕ್ಟ್ ಮೆಥಡಾಲಜಿ ಆ್ಯಂಡ್ ಟೆಕ್ನಿಕ್ಸ್. ಏನೇನು ಮೆಥಡಾಲಜಿ ಯೂಸ್ ಮಾಡ್ತಿದ್ದಾರೆ, ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ನೋಡೋದು. ಇವರು ಒಂಥರ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿರೋರ ಥರ. ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿರೋರು ಏನೇನು ಮಾಡ್ತಾರೆ, ಶಾಲೆಗೆ ಇನ್ಸ್ಪೆಕ್ಷನಿಗೆ ಬಂದರೆ ಏನೇನು ಪ್ರೋಸೆಸ್ ಫಾಲೋ ಮಾಡ್ತಿದ್ರೆ, ಏನೇನು ಮೆಥಡ್ಸ್ನ ಫಾಲೋ ಮಾಡ್ತಿದ್ರೆ, ಏನೇನು ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ರೆ ಟೀಚಿಂಗ್ ಮಾಡಲಿಕ್ಕೆ, ಮಕ್ಕಳಿಗೆ ಎಕ್ಸಾಮ್ ಮಾಡಲಿಕ್ಕೆ, ಅವ್ರನ್ನ ಇಂಪ್ರೂವ್ ಮಾಡಲಿಕ್ಕೆ ಅಂತ ಚೆಕ್ ಮಾಡ್ತಾರಲ್ವ. ಅದೇ ಥರನೇ ಪ್ರಾಜೆಕ್ಟ್ ಮಾಡುವಾಗ ಏನೇನು ಮೆಥಡಾಲಜೀಸ್, ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ರೆ ಅಂತ ಅವನು ಎಕ್ಸಾಮಿನ್ ಮಾಡ್ತಾರೆ. ಐಡೆಂಟಿಫಿಕೇಷನ್ ಆಫ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಡ್ಯೂರಿಂಗ್ ದ ವರ್ಕ್ ಆ್ಯಂಡ್ ಗಿವಿಂಗ್ ರೆಕಮೆಂಡೇಷನ್ ಟು ಓವರ್ಕಮ್ ದೋಸ್ ಪ್ರಾಬ್ಲಮ್ಸ್. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವಕ್ಕೆ ಸೊಲ್ಯೂಷನ್ಸ್ ಕೊಡ್ತಾರೆ, ರೆಕಮೆಂಡೇಷನ್ಸ್ ಕೊಡ್ತಾರೆ. ಈ ಶುಡ್ ಪ್ರಿಪೇರ್ ದ ಆ್ಯಕ್ಷನ್ ಪ್ಲ್ಯಾನ್ಸ್. ನೆಕ್ಸ್ಟ್ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥ ಆ್ಯಕ್ಷನ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಿಕೊಡ್ತಾರೆ. ಆಡಿಟರ್ ಹ್ಯಾಸ್ ಟು ಮೆಜರ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟ್ ಆಫ್ ದ ಪ್ರಾಜೆಕ್ಟ್. ಈಗ ಏನು ಸ್ಟೇಟಸ್ ಇದೆ, ಮುಂದೆ ಯಾವ ಸ್ಟೇಟಸಲ್ಲಿರುತ್ತೆ, ಏನಾದ್ರೂ ಫಾಸ್ಟ್ ಆಗಬೇಕಾ ಅಥವಾ ಸ್ಲೋ ಡೌನ್ ಆಗಬೇಕಾ ಅನ್ನೋದ್ರ ಬಗ್ಗೆ ಎಲ್ಲ ಮೆಜರ್ ಮಾಡ್ತಾರೆ. ಎಸ್ಟಾಬ್ಲಿಷಿಂಗ್ ಎ ಗುಡ್ ಇನ್ಫಾರ್ಮೇಷನ್ ಬೇಸ್ ಫಾರ್ ಪ್ರಾಪರ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಆಫ್ ದ ಪ್ರಾಜೆಕ್ಟ್. ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟಿಗೆ ಎಸ್ಟಿಮೇಷನ್ನು, ಕಾಸ್ಟಿಂಗು ಮಾಡಬೇಕು ಅಂದರೆ, ಈಗ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ತೊಗೊಳ್ಬೇಕು, ನಾನು ಯಾವುದೋ ಒಂದು ರೋಡ್ ಮಾಡಿಸ್ಬೇಕು ಅಂತ ಇಟ್ಕೊಳ್ಳೋಣ, 10 ಕಿಲೋಮೀಟ್ರ್ ರೋಡ್. ಈ ಆಡಿಟರ್ಸ್ ಅನ್ನೋರು ಹೆಂಗಿರಬೇಕು ಅಂದರೆ, ಅವ್ರು ಈ ಥರದ ಪ್ರಾಜೆಕ್ಟ್ಸ್ಗಳನ್ನ ನೋಡಿ 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 ಆಡಿಟ್ ಮಾಡಿ ಅವ್ರ ಹತ್ರ ಒಳ್ಳೆ ಇನ್ಫಾರ್ಮೇಷನ್ ಇರಬೇಕು. 10 ಕಿಲೋಮೀಟ್ರ್ ರೋಡ್ ಮಾಡಲಿಕ್ಕೆ ನನಗೆ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ರಿಸೋರ್ಸ್ ಬೇಕಾಗುತ್ತೆ, ಅದೆಲ್ಲದಕ್ಕೂ ಒಂದು ಇನ್ಫಾರ್ಮೇಷನ್ ಕೊಡೋರಾಗಿರ್ಬೇಕು ಅವರು ಅಂತ. ದಿಸ್ ಈಸ್ ಪ್ರಾಜೆಕ್ಟ್ ಆಡಿಟರ್ಸ್ ವರ್ಕ್. ಈ ಥರ ಒಬ್ಬರು ಆಡಿಟರ್ಸ್ ಅಂತ ಇರ್ತಾರೆ. ಅವರು ಈ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಈ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನೋಡಿ, ಪ್ರಾಜೆಕ್ಟ್ ಕಂಟ್ರೋಲ್ ಮಾಡೋದ್ರಿಂದ, ರಿವ್ಯೂ ಮಾಡೋದ್ರಿಂದ, ಆಡಿಟ್ ಮಾಡೋದ್ರಿಂದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಕಾಸ್ಟ್ ಮತ್ತು ಟೈಮ್ ಸೇವ್ ಆಗುತ್ತೆ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಅಂತ, ರೈಟ್? ಸೊ ದೀಸ್ ಆರ್ ಆಲ್ ದ ಟಾಪಿಕ್ಸ್ ಐ ವಾಂಟೆಡ್ ಟು ಕವರ್. ಆ್ಯಂಡ್ ಇದ್ರ ಮೇಲ್ಗಡೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಕ್ವಶನ್ಸ್ಗಳ ಮೇಲೇ ಈ ಸಲ ನಿಮಗೆ ಎಕ್ಸಾಮಿಗೆ ಕ್ವಶನ್ಸ್ಗಳು
ಬರ್ಬೋದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೋಡೋಣ. ಮೊಟ್ಟ ಮೊದಲನೇ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ರಿವ್ಯೂ? ಟು ಎವ್ಯಾಲ್ಯೂಯೇಟ್ ಎ ಪ್ರಾಜೆಕ್ಟ್ ರಿಸ್ಕ್, ಟು ಅಸೆಸ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೋಗ್ರೆಸ್, ಟು ಕ್ರಿಯೇಟ್ ಎ ಪ್ರಾಜೆಕ್ಟ್ ಪ್ಲಾನ್, ಟು ಐಡೆಂಟಿಫೈ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್. ರಿಸ್ಕನ್ನು ಐಡೆಂಟಿಫೈ ಮಾಡೋದು ಪ್ರಾಜೆಕ್ಟ್ ರಿವ್ಯೂ ಕೆಲಸನ, ಅಥವಾ ಪರ್ಫಾರ್ಮೆನ್ಸು ಮತ್ತು ಪ್ರೋಗ್ರೆಸ್ನ ಅಸೆಸ್ ಮಾಡೋದು ಅದ್ರ ಕೆಲಸನ, ಅಥವಾ ಪ್ಲ್ಯಾನ್ ಮಾಡೋದು ಪ್ರಾಜೆಕ್ಟ್ ರಿವ್ಯೂ ಕೆಲಸನ, ಅಥವಾ ಸ್ಟೇಕ್ ಹೋಲ್ಡರ್ಸ್ನ ಐಡೆಂಟಿಫೈ ಮಾಡೋದಾ? ಡೆಫಿನೆಟ್ಲಿ ಟು ಅಸೆಸ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೋಗ್ರೆಸ್. ಯಾಕಂದರೆ ಇದು ಪ್ರಾಜೆಕ್ಟ್ ನಡೆಯುವಾಗ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ. ಆವಾಗ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಬೋದು, ಪ್ರೋಸೆಸ್ನ ಚೆಕ್ ಮಾಡ್ಬೋದು, ಪ್ರೋಗ್ರೆಸ್ನ ಚೆಕ್ ಮಾಡ್ಬೋದು. ರೈಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವೆನ್ ಈಸ್ ದ ಪ್ರಾಜೆಕ್ಟ್ ರಿವ್ಯೂ ಟಿಪಿಕಲಿ ಕಂಡಕ್ಟೆಡ್? ಪ್ರಾಜೆಕ್ಟ್ ರಿವ್ಯೂನ ಯಾವಾಗ ಮಾಡ್ತಾರೆ? ಬಿಫೋರ್ ಪ್ರಾಜೆಕ್ಟ್ ಇನಿಸಿಯೇಷನ್, ಡ್ಯೂರಿಂಗ್ ಪ್ರಾಜೆಕ್ಟ್ ಇನಿಸಿಯೇಷನ್ ಎಕ್ಸಿಕ್ಯೂಷನ್, ಆಫ್ಟರ್ ಪ್ರಾಜೆಕ್ಟ್ ಕಂಪ್ಲೀಷನ್, ಥ್ರೂಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್. ಯಾವಾಗ ಮಾಡೋದು ಬೆಸ್ಟ್ ಅಂತೀರಾ ರಿವ್ಯೂನ? ನಿಮ್ಮ ಕಾಲೇಜಲ್ಲಿ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ, ಸೆಮಿಸ್ಟರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಬಂದುಬಿಟ್ಟು, ನಿಮ್ಮ ಡಿಪ್ಲೊಮಾ 3 ವರ್ಷದಲ್ಲಿ ಮುಂಚೆನೇ ಬಂದು ನಿಮಗೆ ರಿವ್ಯೂ ಮಾಡೋದ್ರೆ ಚೆನ್ನಾಗ, ಅಥವಾ ಮುಗಿದ ಮೇಲೆ ಬಂದರೆ ರಿವ್ಯೂ ಮಾಡಿದ್ರೆ ಚೆನ್ನಾಗ, ಅಥವಾ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಯಾವಾಗೋ ಒಂದು ಸಲ ಬಂದುಬಿಟ್ಟು ರಿವ್ಯೂ ಮಾಡಿ ಹೋಗ್ಬೇಕಾ, ಅಥವಾ ಥ್ರೂಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅವಾಗ ಬರ್ತಾನೆ ಇದ್ದರೆ ಚೆನ್ನಾಗ? ಫಸ್ಟ್ ಇಯರಿಂದ ಹಿಡಿದು 3 ವರ್ಷದ ತನಕ ಅವಾಗವಾಗ ರಿವ್ಯೂಗೆ ಬರ್ತಾ ಇದ್ದರೆ ಎಲ್ಲರೂ ಅಲರ್ಟ್ ಆಗಿರ್ತಾರೆ, ಎಲ್ಲರೂ ಚೆನ್ನಾಗಿ ಕಲಿತಾರಲ್ವಾ. ಸೊ ಹಾಗಾಗಿ ಆನ್ಸರ್ ವುಡ್ ಬಿ ದ ಥ್ರೂಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್. ಎಲ್ಲ ಸ್ಟೇಜಸ್ಗಳಲ್ಲೂ ರಿವ್ಯೂ ಮಾಡ್ತಾನೆ ಇರಬೇಕು ಅಂತ. ರೈಟ್. ಹೂ ಈಸ್ ಇನ್ವಾಲ್ವ್ಡ್ ಇನ್ ಎ ಪ್ರಾಜೆಕ್ಟ್ ರಿವ್ಯೂ? ಯಾರು ಮಾಡ್ತಾರೆ, ಯಾರೆಲ್ಲ ಇರಬೇಕು ರಿವ್ಯೂವಲ್ಲಿ? ಎ ಪ್ರಾಜೆಕ್ಟ್ ಮ್ಯಾನೇಜರ್ ಓನ್ಲಿ, ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ಓನ್ಲಿ, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಕೀ ಇಂಡಿವಿಜುವಲ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್, ಎಕ್ಸ್ಟರ್ನಲ್ ಆಡಿಟರ್ಸ್. ನಿಮ್ಮ ಕಾಲೇಜಲ್ಲಿ ಎಜುಕೇಷನ್ ರಿವ್ಯೂನ ಮಾಡುವಾಗ ಬರೀ ಲೆಕ್ಚರ್ಸ್ಗಳಿದ್ರೆ ಒಳ್ಳೆಯದಾ, ಅಥವಾ ಬರೀ ಪ್ರಿನ್ಸಿಪಲ್ಗಳಿದ್ರೆ ಒಳ್ಳೆಯದಾ, ಅಥವಾ ಲೆಕ್ಚರ್ಸು ಪ್ರಿನ್ಸಿಪಲ್ಸ್ಗಳು ಇದ್ರೆ ಒಳ್ಳೆಯದಾ, ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಈ ಶಿಕ್ಷಣದಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಎಲ್ಲರೂ, ಮಕ್ಕಳಿರಬೇಕು, ಲೆಕ್ಚರ್ಸ್ ಇರಬೇಕು, ಪ್ರಿನ್ಸಿಪಲ್ಸ್ ಇರಬೇಕು, ಪೇರೆಂಟ್ಸ್ ಇರಬೇಕು, ಮ್ಯಾನೇಜ್ಮೆಂಟ್ನವ್ರು ಇರಬೇಕು, ಎಲ್ಲರೂ ಇದ್ದಾಗ ರಿವ್ಯೂ ಮಾಡೋದು ಒಳ್ಳೆಯದಾ, ಅಥವಾ ಎಕ್ಸ್ಟರ್ನಲ್ ಆಡಿಟರ್ಸ್ ಓನ್ಲಿ ಬೇರೆಯವ್ರು ಮಾತ್ರ ಎಕ್ಸ್ಟರ್ನಲ್ ಪೀಪಲ್ ಬಂದಿದ್ದರೆ ಒಳ್ಳೆಯದಾ? ಯಾವುದು ಒಳ್ಳೆಯದು? ಡೆಫಿನೆಟ್ಲಿ ಪ್ರಾಜೆಕ್ಟ್ ರಿವ್ಯೂವಲ್ಲಿ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಕೀ ಇಂಡಿವಿಜುವಲ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್ಸ್ ಎಲ್ಲರೂ ಸೇರಿಕೊಂಡು ರಿವ್ಯೂ ಮಾಡಬೇಕು ಅಂತ. ಪ್ರಾಜೆಕ್ಟ್ನ ಯೂಸ್ ಮಾಡೋರು, ಪ್ರಾಜೆಕ್ಟ್ನ ಡೆವಲಪ್ ಮಾಡೋರು, ಪ್ರಾಜೆಕ್ಟ್ನ ಟೆಸ್ಟ್ ಮಾಡೋರು, ಪ್ರಾಜೆಕ್ಟ್ನ ಕ್ಲೈಂಟ್ಸ್ಗಳು ಅಂತ ಏನು ಕರಿತೀವಿ ಅವರು ಎಲ್ಲರೂ ಇರಬೇಕು ಅಂತ. ರೈಟ್. ಸೊ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎ ಪ್ರಾಜೆಕ್ಟ್ ಆಡಿಟ್? ಪ್ರಾಜೆಕ್ಟ್ ಆಡಿಟ್ನ ಪ್ರೈಮರಿ ಆಬ್ಜೆಕ್ಟಿವ್ ಏನು? ಟು ಐಡೆಂಟಿಫೈ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್, ಟು ಅಕ್ಸೆಸ್ ಪ್ರಾಜೆಕ್ಟ್ ರಿಸ್ಕ್, ಟು ಎವ್ಯಾಲ್ಯೂಯೇಟ್ ಪ್ರಾಜೆಕ್ಟ್ ಕಾಂಪ್ಲಯನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ಟು ಕ್ರಿಯೇಟ್ ಪ್ರಾಜೆಕ್ಟ್ ಬಡ್ಜೆಟ್. ಮೈಲ್ಸ್ಟೋನ್ಸ್ನ ಕ್ರಿಯೇಟ್ ಮಾಡೋದಲ್ಲ. ಟು ಅಸೆಸ್ ದ ಪ್ರಾಜೆಕ್ಟ್ ರಿಸ್ಕ್, ಓಕೆ ಹೌದು, ಪ್ರಾಜೆಕ್ಟ್ ರಿಸ್ಕನ್ನು ಆಡಿಟಲ್ಲಿ ರಿಸ್ಕನ್ನು ಐಡೆಂಟಿಫೈ ಮಾಡ್ತೀವಿ. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಇದರಲ್ಲಿ ಅಂತೇಳಿದರೆ, ಪ್ರಾಜೆಕ್ಟ್ ಆಡಿಟ್ದ ಉದ್ದೇಶ ಏನು ಅಂದರೆ ಟು ಎವ್ಯಾಲ್ಯೂಯೇಟ್ ಪ್ರಾಜೆಕ್ಟ್ ಕಾಂಪ್ಲಿಯನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸ್ಟ್ಯಾಂಡರ್ಡಲ್ಲಿ ಮಾಡಿದಾರೋ ಇಲ್ವೋ, ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡೋದು ಅದರ ಉದ್ದೇಶ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ವೆನ್ ಈಸ್ ಎ ಪ್ರಾಜೆಕ್ಟ್ ಆಡಿಟ್ ಟಿಪಿಕಲಿ ಕಂಡಕ್ಟೆಡ್? ಯಾವಾಗ ಮಾಡಬೇಕು ಪ್ರಾಜೆಕ್ಟ್ ಆಡಿಟನ್ನು ಅಂತ? ಬಿಫೋರ್ ಪ್ರಾಜೆಕ್ಟ್ ಇನಿಸಿಯೇಷನ್, ಡ್ಯೂರಿಂಗ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ಆಫ್ಟರ್ ಪ್ರಾಜೆಕ್ಟ್ ಕಂಪ್ಲೀಷನ್, ಥ್ರೂಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್. ರಿವ್ಯೂ ಆದರೆ ಥ್ರೂಔಟ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅವಾಗವಾಗ ಮಾಡ್ತಾ ಇರ್ತೀವಿ. ಬಟ್ ಆಡಿಟನ್ನು ಯಾವಾಗ ಮಾಡಬೇಕು? ಯೂಶ್ವಲಿ ಇದನ್ನು ಪ್ರಾಜೆಕ್ಟ್ ನಡೆಯುವಾಗ ಮಾಡ್ತಾರೆ ಅಥವಾ ಪ್ರಾಜೆಕ್ಟ್ ಕಂಪ್ಲೀಷನ್ ಆದಮೇಲೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಎರಡೂ ಆನ್ಸರ್ಸ್ಗಳಿರೋದ್ರಿಂದ ಯೂಶ್ವಲಿ ಆಫ್ಟರ್ ದ ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡೋದು ಒಳ್ಳೆಯದು ಅಂತ. ಪ್ರಾಜೆಕ್ಟ್ ಆಡಿಟನ್ನು ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟಲ್ಲಿ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ರೈಟ್. ಹೂ ಟಿಪಿಕಲಿ ಕಂಡಕ್ಟ್ಸ್ ಅ ಪ್ರಾಜೆಕ್ಟ್ ಆಡಿಟ್? ಯಾರು ಮಾಡ್ತಾರೆ ಪ್ರಾಜೆಕ್ಟ್ ಆಡಿಟನ್ನು? ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್, ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಆಡಿಟರ್ಸ್, ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್. ಮ್ಯಾನೇಜರ್ಸ್ಗಳೇ ಮಾಡಿದರೆ ಆಡಿಟ್ನ ಅವನೆಲ್ಲದಕ್ಕೂ ಸರಿ ಅಂತ ಅಂದ್ಬಿಡ್ತಾನೆ, ಅವ್ನು ಮಾಡಿದ್ದೇ ಸರಿ ಅಂತ. ಟೀಮ್ ಮೆಂಬರ್ಸ್ ಅವ್ರು ಮಾಡಿರೋ ತಪ್ಪುಗಳೇನೂ ಕಾಣೋದೇ ಇಲ್ಲ ಅವ್ರಿಗೆ. ಅದೇ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಆಡಿಟರ್ಸ್, ಇನ್ಸ್ಪೆಕ್ಷನ್ ಮಾಡಬೇಕಾಗಿರೋದು ಯಾರು? ಹೊರಗಡೆಯಿಂದ ಬರಬೇಕು. ಅಥವಾ ಇಂಟರ್ನಲ್ ಇದ್ರೂ ಕೂಡ ಅವರು ಸಪ್ರೇಟ್ ಏಜೆನ್ಸಿ ಅವ್ರು ಬಂದ್ಬಿಟ್ಟು ಮಾಡಿದರೆ ಒಳ್ಳೆಯದು ಅಂತ. ಅದಕ್ಕೆ ಆಡಿಟರ್ಸ್ಗಳು ಮಾಡಬೇಕು ಅಂತ. ರೈಟ್.
ವಾಟ್ ಈಸ್ ದ ಫೋಕಸ್ ಆಫ್ ಪ್ರಾಜೆಕ್ಟ್ ಆಡಿಟ್? ಪ್ರಾಜೆಕ್ಟ್ ಆಡಿಟ್ನ ಫೋಕಸ್ ಏನಾಗಿರುತ್ತೆ? ಪ್ರಾಜೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್? ಡೆಫಿನೆಟ್ಲಿ ನಾಟ್. ಪ್ರಾಜೆಕ್ಟ್ ಬಡ್ಜೆಟ್ ಆ್ಯಂಡ್ ಫೈನಾನ್ಷಿಯಲ್ಸ್? ಪ್ರಾಜೆಕ್ಟ್ ಬಡ್ಜೆಟ್ ಮಾಡೋದು ಮತ್ತು ಫೈನಾನ್ಷಿಯಲ್ಸ್ ಮಾಡೋದು. ಪ್ರಾಜೆಕ್ಟ್ ರಿಸ್ಕ್ ಆ್ಯಂಡ್ ಇಶ್ಯೂಸ್ ಆ್ಯಂಡ್ ಆಲ್ ಆಫ್ ದ ಅಬೋವ್. ನೋಡಿ, ಪ್ರಾಜೆಕ್ಟ್ ಆಡಿಟ್ನ ಫೋಕಸ್ ಏನಾಗಿರುತ್ತೆ ಅಂತ ನೋಡ್ಬೋದಾ? ಪ್ಲಾನಿಂಗು ಶೆಡ್ಯೂಲಿಂಗು ನಡೆಯುತ್ತಾ, ಅದರದ್ದು ಫೋಕಸ್ ಇರುತ್ತಾ? ಪ್ಲಾನಿಂಗ್ ಮಾಡೋದು ಶೆಡ್ಯೂಲಿಂಗ್ ಮಾಡೋದು ಇರುತ್ತಾ ಆಡಿಟಲ್ಲಿ? ಬಡ್ಜೆಟ್ ಆ್ಯಂಡ್ ಫೈನಾನ್ಷಿಯಲ್ಸ್ ಇರುತ್ತಾ? ಪ್ರಾಜೆಕ್ಟ್ ರಿಸ್ಕ್ ಮತ್ತು ಇಶ್ಯೂಸ್ಗಳನ್ನು ಐಡೆಂಟಿಫೈ ಮಾಡೋದಿರುತ್ತಾ? ಮತ್ತು ಅಥವಾ ಆಲ್ ಆಫ್ ದ ಅಬೋವ್ನ ಅಂತ? ಈ ಕ್ವಶನನ್ನು ನಿಮಗೆ ಬಿಡ್ತೀನಿ, ನೀವುಗಳು ಇದಕ್ಕೆ ಆನ್ಸರ್ ಮಾಡಿ ಸ್ನೇಹಿತರೆ. ಓಕೆ, ಸೊ ನೀವು ಡಿಸ್ಕಸ್ ಮಾಡಿ, ಇನ್ನೊಂದು ಸಲ ವಿಡಿಯೋನ ನೋಡಿ, ಕಾನ್ಸೆಪ್ಟ್ಸ್ನ ಓದಿ, ಆಮೇಲೆ ಇದಕ್ಕೆ ಆನ್ಸರ್ ಮಾಡಿ. ರೈಟ್? ಸೊ ಇಷ್ಟು ಈ ಪ್ರಾಜೆಕ್ಟ್ ರಿವ್ಯೂ ಮತ್ತು ಪ್ರಾಜೆಕ್ಟ್ ಆಡಿಟಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳು ಮತ್ತು MCQ ಕ್ವಶನ್ಸ್ಗಳು. ಈ ಎಲ್ಲ ಕ್ವಶನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತವೆ ಮತ್ತು ಡೆಫಿನೆಟಾಗಿ ಈ ಎಕ್ಸಾಮಿನೇಷನಲ್ಲಿ ಈಸಿಯಾಗಿದ್ರ ಮೇಲೆ ಕ್ವಶನನ್ನು ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.